ಯಾಕೆ ಕೋಪ ಬರ್ತಿದೆ? ನಿನ್ನ ಯೂಶುವಲ್ ಸ್ಟೈಲಲ್ಲಿ ಜೆ.ಪಿ. ಪಾಟೀಲ್ ನಿಮ್ಮನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಕೂಗೋಣ ಅನಿಸ್ತಾ ಇದೆ. ಹಾಗೆಲ್ಲ ಏನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಈಗ ನೀನು ನಿಂತಿರೋದು ಈ ಜೆ.ಪಿ. ಪಾಟೀಲ್ ಮನೆಯಲ್ಲಿ. ಈ ಮನೆ ಕೆಲಸ ಐ ಆಮ್ ಸಾರಿ, ಈ ಮನೆ ಸೊಸೆಯಾಗಿ. ನಿನಗೂ ಈ ಸ್ಥಿತಿ ಬರುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಭಾರ್ಗವಿ. LLB. ನಿನ್ನ ಅವತಾರನ ನೀನೇ ಒಂದ್ಸತಿ ನೋಡ್ಕೋ ಭಾರ್ಗವಿ. ಮೊನ್ನೆವರೆಗೂ ಲಾ ಬುಕ್ಕು, ಡಾಕ್ಯುಮೆಂಟ್ಸು, ಕರಿ ಕೋಟ್ ಹಾಕೊಂಡು ಕೋರ್ಟ್ಗೆ ಬರ್ತಿದ್ದ ನೀನು ಇವತ್ತು ಪೊರ್ಕೆ ಒರೆಸೋ ಬಟ್ಟೆ ಹಿಡ್ಕೊಂಡು ನನ್ನ ಮನೆ ಕ್ಲೀನ್ ಮಾಡ್ತಾ ಇದೀಯ. ಕಪ್ಪು ಕೋಟ್ ಹಾಕೊಳ್ತಿದ್ದ ನೀನು ತವ್ರ ಮನೆ ಮರ್ಯಾದೆಗೆ ಮಸಿ ಬಳಿದು ಇಲ್ಲಿಗೆ ಓಡ್ ಬಂದಿದ್ಯಾ. ವೈದವೇ, ರವಿ ನ್ಯೂಸನ್ನ ಸರಿಯಾಗಿ ತಗೊಂಡ ಅಥವಾ ಪೂರ್ತಿ ಪಾಪ ನಿನಗೆ ಹೀಗಾಗಬಾರ್ದಾಗಿ. ನಿನ್ನನ್ನು ಸೋಲ್ಸಕ್ಕೆ, ನಿನ್ನನ್ನ ಮೂಲೆಯಲ್ಲಿ ಕೂರ್ಸಕ್ಕೆ ನಾನು ಬೇಕಾಗಿಲ್ಲ ಭಾರ್ಗವಿ. ನನ್ನ ಮಗ ಸಾಕು. ಈಗ್ಲಾದ್ರೂ ನನ್ನ ಲೆವೆಲ್ ಏನು ಅಂತ ಅರ್ಥ ಆಯ್ತಲ್ವಾ? ಮುಂದುವರ್ಸು. ಏನಾಯ್ತು ಮಗಳೇ? ಯಾಕೋ ಕೋಪದಲ್ಲಿರೋ ಹಾಗಿದೆ? ಮತ್ತಿನ್ನೇನು ಡ್ಯಾಡ್, ನನ್ನ ಅಜ್ಜನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಅವ್ರ ಮನೆಗೆ ಸೇರೋದು, ಅವ್ರ ಮನೆಗೆ ಸೇರೋಣ ಅಂತ ತುತಿ ಕಾಲಲ್ಲಿ ನಿಂತಿದ್ದೀನಿ. ಆದ್ರೆ ಈ ಅರ್ಜುನ್ ತಲೆನ ಇಲ್ಲ. ಮೀಟ್ ಆಗೋದಾಗಿರ್ಲಿ, ಮಾತು ಆಡಲ್ಲ ಅಂತಾನೆ. ಅಷ್ಟೆಲ್ಲ ಯಾಕೆ, ನಾನು ಎಷ್ಟೊಂದು ಮೆಸೇಜ್ ಮಾಡಿದ್ದೀನಿ, ಒಂದಕ್ಕೂ ರಿಪ್ಲೈ ಮಾಡದೆ ಕೊಬ್ಬು ತೋರಿಸ್ತಿದ್ದಾನೆ ಡ್ಯಾಡ್. ಅಷ್ಟೊಂದು ಸೊಕ್ಕ ಅವನಿಗೆ ಇರು, ಅವನಿಗೆ ಈಗಲೇ ನೋ, ನೀವು ಅರ್ಜುನಿಗೆ ಬಯ್ಯೋ ಹಾಗಿಲ್ಲ. ನಿಧಾನವಾಗಿ ಮಾತಾಡಿ ಪ್ಲೀಸ್. ಹಲೋ ಶಕ್ತಿ. JP, ಏನ್ ನಡೀತಾ ಇದೆ? ನಾನು ಅನ್ಕೊಂಡಿದ್ದ ಪ್ಲಾನ್ ಪ್ರಕಾರನೇ ನಡೀತಿದೆ. ನೀನ್ ಹೀಗಂದುನೇ ನನ್ನ ಬಾಯಿ ಮುಚ್ಚಿಸ್ತಾ ಇದ್ಯಾ? ನೋ, ಖಂಡಿತ ಇಲ್ಲ. ಒಂದು ಕಡೆ ಮನೆ ಕೆಲಸ ಮಾಡಿದಾಳೆ ಅಂತ ಸುಸ್ತು, ಇನ್ನೊಂದು ಕಡೆ ಮೋಸ ಹೋಗಿದ್ದೀನಿ ಅನ್ನೋ ಮಾನಸಿಕ ಒತ್ತಡ. ಇದೆರಡರ ಮಧ್ಯೆ ಬಡವಾಗಿ ಹೋಗಿದ್ದಾಳೆ. ನಾನು ಅನ್ಕೊಂಡ ಹಾಗೆ ಎಲ್ಲ ಆದಷ್ಟು ಬೇಗ ಆಗತ್ತೆ. ಆಮೇಲೆ ಅರ್ಜುನ್ ಭಾರ್ಗವಿ ದೂರ ಆಗ್ತಾರೆ.
ನಿಜವಾಗ್ಲು ಭಾರ್ಗವಿ ಸೋತೋಗ್ತಿದ್ದಾಳೆ. ಅವಳು ನಿಲ್ಲೋಕ್ಕೂ ಬಿಡದೆ ಕೂರೋಕ್ಕೂ ಬಿಡದೆ ಇಲ್ಲಿ ಮನೆ ಕೆಲಸ ಮಾಡಿಸ್ತಿದ್ದಾಳೆ. ಜೆ.ಪಿ, ನಿನ್ನ ಮಾತು ಮೇಲೆ ನಂಬಿಕೆ ಇಟ್ಟು ಈ ನನ್ನ ಇಬ್ರು ಮಕ್ಳು ಸರಿ ಅಂತ ನಿನ್ನನ್ನು ನಂಬಿದ್ದೀನಿ. ಹೇಳ್ತಾ ಇದ್ದೀನಿ, ಇದರಿಂದ ನನ್ನ ಮಗಳ ಜೀವನಕ್ಕೆ ಏನಾದರೂ ತೊಂದರೆ ಈ ಸುಮ್ಮನೆ ನಾನು ಮತ್ತೆ ಮೃಗ ಆಗ್ಬೇಕಾಗತ್ತೆ. ನೀನ್ ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದ್ದೀಯ. ನಾನು ಯಾವಾಗ್ಲೂ ಹೇಳ್ದಾಗೆ ನಾನೇ ನಮ್ಮನೆ ಸೊಸೆ. ಬೇಕಿದ್ರೆ ಇದನ್ನ ಬಾಂಡ್ ಪೇಪರ್ ಅಲ್ಲಿ ಬರೆದು ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ. ಚೇಚೆ, ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ. ಒಬ್ಬ ತಂದೆಯಾಗಿ ನನ್ನ ಆತಂಕ ನಿನ್ನ ಹತ್ರ ಹೇಳ್ಕೊಂಡೆ. ಸರಿ ಸರಿ, ನೀನು ಪ್ಲಾನ್ ಪ್ರಕಾರ ಇಷ್ಟೊಂದು ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಶಕ್ತಿ. ಅಂಡ್ ಬೈ ದ ವೇ, ಈ ಸರ್ತಿ ಸೆಂಟ್ರಲ್ ಪಾರ್ಟಿ ಮೀಟಿಂಗ್ ನಡೀತಿದೆ ಅಲ್ವಾ? ಹೈಕಮಾಂಡ್ನವರು ಇದ್ದಾರಾ ಇಲ್ವಾ? ಪ್ಲೀಸ್ ಶಕ್ತಿ, ಈ ಸರ್ತಿನಾದ್ರೂ ನನ್ನ ಫೈಲ್ನ ಮೂವ್ ಮಾಡು. ಸರಿ ಜೆ.ಪಿ. ಥ್ಯಾಂಕ್ ಯು ವೆರಿ ಮಚ್. ಡ್ಯಾಡ್, ಕೇಸ್ ಬಗ್ಗೆ ಮಾತಾಡಿದ್ರಾ? ಇದು ಮಗಳೇ, ನೀನೇನು ತಲೆ ಕೆಡ್ಸ್ಕೋಬೇಡ. ಜೆ.ಪಿ. ಅರ್ಜುನ್ ಜೊತೆ ಮಾತಾಡ್ತೀನಿ, ನಿಮ್ಮಿಬ್ಬರು ಮದುವೆನ ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದಾನೆ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಡೋಂಟ್ ವರಿ. ಅರೆ, ಯಾರಿದು? ಬೆಳಗ್ಗೆ ಬೆಳಗ್ಗೆನೆ ಇಷ್ಟು ಚೆನ್ನಾಗಿ ಒರೆಸಿ ಸ್ವಚ್ಛ ಮಾಡಿದಾರಲ್ಲ. ಅರೆ ಭಾರ್ಗವಿ, ನೀನ್ ಯಾಕಮ್ಮ ಇದನ್ನೆಲ್ಲ ಮಾಡ್ತಿದೀಯಾ? ಈ ಕೆಲಸ ಮಾಡೋದಕ್ಕೆ ಈ ಮನೇಲಿ ಪರವಾಗಿಲ್ಲ ಅಜ್ಜಿ, ನನಗೆ ಇದನ್ನೆಲ್ಲ ಮನೇಲಿ ಮಾಡಿ ಅಭ್ಯಾಸ ಇದೆ. ಈಗ ತಾನೇ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ನೀನು. ಮೊದಲು ಮನೆಯವ್ರಿಗೆ ಹೊಂದ್ಕೋ. ಆಮೇಲೆ ನಿನಗೆ ಯಾವ ಕೆಲಸ ಮಾಡಬೇಕು ಅನ್ಸುತ್ತೋ ಆ ಕೆಲಸನ ಮಾಡು. ಅಷ್ಟಕ್ಕೂ ಈ ಕೆಲಸ ಎಲ್ಲ ಮಾಡು ಅಂತ ನಿನಗೆ ಹೇಳಿದವ್ರು ಯಾರು? ನಿರ್ಮಲಾನಾ? ನಿರ್ಮಲಾ? ಅಯ್ಯೋ, ಯಾರನ್ನೂ ಕರೆಯೋದು ಬೇಡ ಅಜ್ಜಿ. ಈ ಕೆಲಸನ ನಾನೇ ಮಾಡ್ತಾ ಇರೋದು. ಯಾರ ಮನೇಲಿ ಧರ್ಮಕ್ಕೆ ಬಿಟ್ಟಿ ಊಟ ಮಾಡಕ್ ನಂಗೆ ಇಷ್ಟ ಇಲ್ಲ ಅಜ್ಜಿ. ನಾನಿಲ್ಲಿರೋವರೆಗೂ ನನ್ನ ಕೈಲಾದ ಕೆಲಸ ನಾನು ಮಾಡ್ತೀನಿ. ನೀವೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಕೂಲಿ ಮಾಡ್ತಿದ್ದಾಳೆ ಅಂತ ಅನ್ಕೊಳ್ಳಿ ಅಷ್ಟೇ. ಇಷ್ಟು ಕಷ್ಟದ ಮಧ್ಯೆನೂ ಸ್ವಾಭಿಮಾನ ಬಿಡ್ತಿಲ್ಲ ಅಲ್ವಾ ನೀನು? ದುಡ್ದು ತಿನ್ನೋದು ತಪ್ಪಲ್ಲ ಭಾರ್ಗವಿ. ನಿನ್ ತಂದೆ ತಾಯಿ ನಿನಗೆ ತುಂಬಾ ಚೆನ್ನಾಗಿ ಸಂಸ್ಕಾರ ಕೊಟ್ಟು ಬೆಳೆಸಿದಾರಮ್ಮ. ಇದಾದ ತಕ್ಷಣ ಹೋಗಿ ಸ್ನಾನ ಮಾಡಿ ಬಾ. ಮೊದಲನೇ ದಿನ ಅಲ್ವಾ, ನೀನೇ ದೀಪ ಹಚ್ಚಿ ಪೂಜೆ ಮಾಡಬೇಕು. ಮನೆ ದೀಪ ಹಸಿರೋ ಈ ಮನೇಲಿ ನಾನು ದೀಪ ಹಚ್ಚ ಆಗಲ್ಲ ಅಜ್ಜಿ. ಹಾಗನ್ಬಾರ್ದು ಭಾರ್ಗವಿ, ನೀನ್ ಈ ಮನೆ ಸೊಸೆ ಕಣಮ್ಮ. ನೀನ್ ಹಚ್ಚೋ ದೀಪ ಈ ಮನೆಗೆ ಅಂಟ್ಕೊಂಡಿರೋ ಅಂಧಕಾರನೋ ಒಡೆದು. ಈ ಅಜ್ಜಿ ಮಾತನ್ನ ಕೇಳ್ತೀನಿ ಅಂತ ಹೇಳಿದೀಯಲ್ಲ ಭಾರ್ಗವಿ, ಇದೊಂದು ಮಾತನ್ನ ನಡ್ಸ್ಕೊಡಮ್ಮ. ಅಜ್ಜಿ, ಆದ್ರೆ ಆದ್ರೆ ಗೀದ್ರೆ ಅಂತ ನೆಪ ಹೇಳ್ಬಾರ್ದು. ಹೋಗಿ ಸ್ನಾನ ಮಾಡು. ಅದು ನನ್ನ ಹತ್ರ ಬಟ್ಟೆಗಳಿಲ್ವಾ? ಅಂದ್ರೆ ಮನೆಯಿಂದ ಉಟ್ಟು ಬಟ್ಟೆಲ್ಲೇ ಬಂದಿದೀಯಾ? ಶಕ್ಕು, ಭಾರ್ಗವಿ, ತಗೊಳ್ಳಿ. ನಿಮ್ಗೆ ಅಂತ ಸೀರೆ ತಂದಿದ್ದೀನಿ. ನನಗೆ ಬೇಡ ಅಜ್ಜಿ.
ಅಷ್ಟು ಪ್ರೀತಿಯಿಂದ ತಂದಿದ್ದಾನೆ, ತಗೊಳಮ್ಮ. ನನಗೆ ಬೇಡ ಅಜ್ಜಿ. ಗಂಡ ಕೊಡ್ತಿರೋ ಉಡುಗೊರೆ ಬೇಡ ಅಂತಾರ? ನನಗೆ ನಿನ್ನೆ ಇವ್ರು ಕೊಟ್ಟಂತ ಉಡುಗೊರೆಯಿಂದಾನೆ ನನ್ನ ಮನ್ಸು ತುಂಬ ಹೋಗಿದೆ ಅಜ್ಜಿ. ಇವರಿಂದ ಮತ್ತಿನ್ನೇನು ನನಗೆ ಬೇಡ. ಭಾರ್ಗವಿ, ನೋಡ್ ಶಕ್ಕು, ನಾನು ಅದೆಷ್ಟು ಪ್ರೀತಿಯಿಂದ ನಡ್ಕೊಂಡ್ರು ನನ್ನ ದ್ವೇಷದಿಂದಾನೇ ನೋಡ್ತಾರೆ. ನಾನೇನ್ ಮಾಡ್ಲಿ? ಅರ್ಜುನ್, ಬೇಜಾರು ಮಾಡ್ಕೋಬೇಡಪ್ಪ. ಈಗ ನಿನ್ನನ್ನ ಕರ್ಕೊಂಡೋಗಿ ಬೇರೆ ಮನೆಗೆ ಬಿಟ್ರೆ ನೀನಿರ್ತೀಯಾ? ಹೇಳೋ, ಉತ್ತರ ಕೊಡೋ. ಆದ್ರೆ ಹೆಣ್ಣು ಮಕ್ಕಳು ಇರ್ತಾರೆ. ಅದ್ರಲ್ಲೂ ನೀವಿಬ್ರು ಸಮಾಧಾನವಾಗಿ ಹುಡುಗಿ ಅಪ್ಪ ಅಮ್ಮ ಹತ್ರ ಒಪ್ಪಿಗೆ ಪಡೆದು ಆಶೀರ್ವಾದ ಪಡೆದು ಬಂದಿರೋ ಜೋಡಿ ಅಲ್ಲ. ಹಾಗೆ ಈ ಮನೆಯವ್ರ ಬಗ್ಗೆ ಭಾರ್ಗವಿಗೆ ಒಳ್ಳೆ ಅಭಿಪ್ರಾಯನೂ ಇಲ್ಲ. ಹಾಗಿರುವಾಗ ಅವಳಿಗೆ ದುಃಖ ಆಗೋದು, ಕೋಪ ಬರೋದು ಸಹಜ ಅಲ್ವಾ? ಹೊಂದ್ಕೊಳಕ್ಕೆ ನಾವು ಸ್ವಲ್ಪ ಸಮಯ ಕೊಡ್ಬೇಕು. ನಾವು ಅವಳಿಗೋಸ್ಕರ ಹೊಂದ್ಕೋಬೇಕು. ಅವಳು ದುಃಖ ಮರೆಸಿ ನಿನ್ನ ಪ್ರೀತಿ ಅವಳಿಗೆ ಅರ್ಥ ಆಗೋ ಹಾಗೆ ಮಾಡು. ತಾಳ್ಮೆಯಿಂದ ಕಾಯಿ. ನಿನ್ ಪ್ರೀತಿಗೆ ಅವಳ ಮನ್ಸಿಗೆಲ್ಲೋ ಶಕ್ತಿ ಇದೆ ಕಣೋ. ಮಹಾರಾಜರು ರಾಣಿಗೆ ಅಂತ ಊರಿಗೆ ಮುಂಚೆ ಸೀರೆ ತಂದ ಭಾವ. ಆದ್ರೆ ಭಾರ್ಗವಿ ಎಲ್ಲಿ ಇಸ್ಕೋತಾಳೆ? ಈ ಬುದ್ಧಿ ಚರಣ್ಗಾದ್ರೂ ಇದ್ದಿದ್ರೆ ಚೆನ್ನಾಗಿರೋದು. ಆದ್ರೆ ಅವನೆಲ್ ಮಾಡ್ತಾನೆ? ಮಾಡೋದಿಲ್ಲ. ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಓ ಮೇಡಮ್, ಅಂತ ಯಾರಾದ್ರೂ ಗೊತ್ತಾಯ್ತಾ? ಎಷ್ಟು ದೊಡ್ಡ ವಿಷಯ ನಡೆದಿದೆ ಭಾರ್ಗವಿ. ಸಾವು, ಹೇಳಿರೋ ಸುಳ್ಳಿನ ನೋವು, ನೀನೀಗ ಜೆ ಪಾಟೀಲ್ ಮನೆಗ್ ಸೊಸೆ ಅನ್ನೋ ಸಂಕಟ. ಅರ್ಜುನ್ಗೆ ಅದ್ರ ಬಗ್ಗೆನೂ ಯೋಚನೆನೇ ಇಲ್ಲ. ಬೆಳಗ್ಗೆನೆ ಮಾವನ್ ಜೊತೆ ಕಾಫಿ ಕುಡಿತಾ ನಗ್ತಾ ಹರಟೆ ಹೊಡಿತಾ ಇದ್ದ. ಈಗೇನೋ ಭಾರಿ ಕಾಳಜಿ ಇರೋ ತರ ಸೀರೆ ಕೊಡೋ ನಾಟಕ ಬೇರೆ ಆಡ್ತಿದ್ದಾನೆ. ಅಂದ್ರೆ ಒಂದು ಸೀರೆಯಿಂದ ನಿನ್ನ ಮನ್ಸ್ ಕರ್ಗೋಗುತ್ತೆ, ಮಾಡಿರೋ ಕೊಂಡಿದಾನ. ಒಂದು ಗಿಫ್ಟಿಂದ ಸಂಧ್ಯಾ ಬಗ್ಗೆ ಮರೆಯೋಷ್ಟು ನೀನು ಫೂಲ್ ಅಂತ ಅನ್ಕೊಂಡಿದ್ದನಲ್ಲ ಭಾರ್ಗವಿ. ಅರ್ಜುನ್ ಹತ್ರ ಸಂಧ್ಯಾ ಸಾವಿನ ಬಗ್ಗೆ ಮಾತಾಡ್ದ್ಯಾ? ಮಾವ ಯಾಕೆ ಹಾಗಂದ್ರು ಅನ್ನೋದನ್ನ ವಿಚಾರಿಸ್ದೇನೆ? ನಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಅಲ್ವಾ? ಅಥವಾ ಒಳಗ್ ಹೋದ್ಮೇಲೆ ಅರ್ಜುನ್ನ ನೋಡ್ಮೇಲೆ ಎಲ್ಲ ಮರ್ತು ಸುಮ್ಮನಿದ್ಯಾ ಅಂದ್ರೆ ಉತ್ತರ ಸಿಕ್ಕಿಲ್ಲ ಅಂತಾಯ್ತು. ನೋಡು, ನಿನ್ನ ಹತ್ರ ಮಾತಾಡ್ಕೊಂಡು ಹಾಳಾಗಿರೋ ನನ್ನ ಮನಸ್ಸನ್ನ ಇನ್ನಷ್ಟು ಹಾಳು ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಅಯ್ಯೋ, ನಿನ್ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೂ ಟೈಮ್ ಇಲ್ಲ. ನಿನ್ನ ಹತ್ರ ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಅಂತ ಗೊತ್ತಾಯ್ತು. ನನ್ನ ಹತ್ರ ಇರೋ ಸೀರೆ ಡ್ರೆಸ್ ಎಲ್ಲ ಹಾಕೊಂಡು ನಿನಗೆ ಅಭ್ಯಾಸ ಇರೋದಿಲ್ಲ. ಅದಕ್ಕೆ
ಸಂಧ್ಯಾ ಹೋಗ್ಬೇಕಾದ್ರೆ ಅವಳು ಬಿಟ್ಟು ಹೋಗಿರೋ ಒಂದಷ್ಟು ಬಟ್ಟೆಗಳಿತ್ತು, ಅದನ್ನ ತರ್ಸಿಟ್ಟಿದ್ದೀನಿ. ನಿನಗೆ ಉಪಯೋಗಕ್ಕೆ ಬರ್ಬೋದೇನೋ, ನೋಡ್ ಹೋಗು. ನೋಡು, ಹೆದರ್ಕೊ, ಧೈರ್ಯವಾಗಿರು. ಇಂಥವ್ರ ಎದುರಿಗೆ ನಿಲ್ಲಿಲ್ಲ ಅಂದ್ರೆ ಅವ್ರು ಆಡಿದ್ದೇ ಆಟ ಆಗ್ಬಿಡತ್ತೆ. ಇದೆಲ್ಲ ನಮಗ್ ಬೇಕಾ ಅಕ್ಕ? ಅವರೆಲ್ಲ ತುಂಬಾ ದೊಡ್ಡ. ಅಕ್ಕ, ಅವಳು ಈ ಮನೆಗ್ ಸೇರಿದ್ದೇ ಸೇರಿದ್ದು ಇಡೀ ಮನೆನೇ ಅವಳ್ದು ಅನ್ನೋ ತರ ಆಡ್ತಾ ಇದ್ದಾಳೆ. ನಮ್ಮ ಮುಂದೆನೆ ಆ ಪರ್ಕಿ ಕುಟ್ಟಿ ಹೋಗ್ತಾಳಲ್ಲ ಅಕ್ಕ. ಹೌದು ಸಾಕ್ಷಿ, ಬೆರಳು ತೋರ್ಸಿದ್ರೆ ಹಸ್ತಾನೆ ನುಂಗು ಅಂತವಳು. ನಿಧಾನಕ್ ಮನೆ ಸೇರ್ಕೊಂಡ್ಲು, ಆಮೇಲೆ ಮನೇಲಿ ಇರೋದನ್ನೆಲ್ಲ ಲಪ್ತಾಯಿಸ್ಬೇಕು ಅಂತ ಆಸೆ ಪಟ್ಕೊಂಡಿದ್ದಾಳೆ ಅನ್ಸತ್ತೆ. ಹೇಳಿ, ಯಾರ್ ತಂಗಿ ಹೇಳಿ? ಅಕ್ಕ ತಂಗಿ ಇಬ್ರು ಸಮವಾಗಿದ್ದಾರೆ. ಆದ್ರೂ ವಂದನ ಈ ಮನೆಯಲ್ಲಿ ಓಡಾಡ್ಕೊಂಡಿರ್ಬೇಕಾಗಿರೋ ಜಾಗದಲ್ಲಿ ಈ ಭಾರ್ಗವಿ ಮೆರಿತಾ ಇದ್ದಾಳಲ್ಲ, ನನ್ನಿಂದ ಇದನ್ನ ನೋಡೋದಕ್ ಆಗ್ತಾ ಇಲ್ಲ. ಆದಷ್ಟು ಕೊಬ್ಬಿಳಿಸಿ ಅಹಂಕಾರ ಮುರಿದು ಈ ಮನೆಯಿಂದ ಅವಳನ್ನ ಆಚೆ ಹಾಕ್ಬೇಕು. ಅಬ್ಬಾ, ಆ ಮಗುನ ಹೇಗೆಲ್ಲ ಗೋಳೊಯ್ಕೋಬೇಕು ಅಂತ ಯೋಚನೆ ಮಾಡಿ ಆಯ್ತಾ? ಈಗ ಸಮಾಧಾನನಾ? ನಾವೇನ್ ಮಾಡಿದ್ವಿ ಅತ್ತೆ? ಇದ್ದಿದ್ದನ್ ಹೇಳಿದ್ರೆ ನೀವ್ಯಾಕೆ ಹೀಗ್ ಉರ್ಕೊಳ್ಳೋದು? ನೀವು ಇದ್ದಿದ್ದನ್ನ ಹೇಳ್ತಾ ಇಲ್ಲ, ಇಲ್ದೇ ಇರೋದನ್ನ ಊಹೆ ಮಾಡ್ಕೊಂಡು ಹೇಳ್ತಿದ್ದೀರಾ. ಅಲ್ಲ, ಅಂದಿದ್ ಒಂದೇ ದಿನಕ್ಕೆ ಇಡೀ ಮನೆ ಕೆಲಸ ಮಾಡಿಸ್ತಿದ್ದೀರಲ್ಲ, ನಿಮಗೆ ನಯ ವಿನಯ ಇಲ್ಲ. ಆದ್ರೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದು ಬೇಡವಾ? ನೀವು ಈ ಮನೆಗೆ ಸೊಸೆಯಾಗಿ ಬಂದಿದ್ದೀರಾ, ಆವಾಗ ನಾನ್ ನಿಮ್ಮ ಹತ್ರ ಈಗ ನಡ್ದಿನ? ಅಲ್ಲ ಅತ್ತೆ, ಅವಳು ಈ ಮನೆ ಸೊಸೆ ಅಂತೀರಾ, ಅಂಥದ್ರಲ್ಲಿ ಅವಳ ಕೈಲಿ ಮನೆ ಕೆಲಸ ಮಾಡ್ಸೋದ್ರಲ್ಲಿ ತಪ್ಪ. ಮೈ ಕೈ ಬಗ್ಸಿ ಕೆಲಸ ಮಾಡಿದ್ರೆ ಆರೋಗ್ಯವಾಗಿರುತ್ತೆ ಅಂತ ಅನ್ಕೊಂಡ್ವಿ. ಅದ್ರಲ್ಲಿ ಏನ್ ಸಾಕ್ಷಿ? ನೋನು ಯಾವ ತಪ್ಪು ಇಲ್ಲ ಅಕ್ಕ. ನಿಮ್ ಡಿಸಿಷನ್ ಯಾವಾಗ್ಲೂ ಕರೆಕ್ಟ್ ಆಗೇ ಇರುತ್ತೆ. ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯತ್ವ, ಕರುಣೆ, ತಾಯ್ತನ, ವಾತ್ಸಲ್ಯ ಅನ್ನೋ ಕೆಲವು ಗುಣಗಳು ನಮ್ಮಲ್ಲಿ ತಂತಾನೆ ಹುಟ್ಕೊಳ್ಳುತ್ತೆ. ಮನುಷ್ಯನ ಕಷ್ಟ ಈ ಎಲ್ಲಾ ಗುಣಗಳು ನಮ್ಮನ್ನ ನಾವೇ ಪ್ರಬುದ್ಧಗೊಳಿಸ್ಲಿಕ್ಕಿರ್ಬೇಕು. ನಾನು ನಾನು ಅಂತ ಹಾರಾಡೋದನ್ನ ಬಿಟ್ಟು ಸ್ವಲ್ಪ ಭೂಮಿ ಮೇಲಿರೋ ಮನುಷ್ಯರಾಗಿ ನಿಮ್ಮ ತಕ್ಕನಾಗಿ ನಡ್ಕೊಳ್ಳಿ. ಮಕ್ಳಿಬ್ಬರಿಗೂ ಮದ್ವೆ ಆದ್ರೂ ಇನ್ನೂ ನಿಮಗ್ ಬುದ್ಧಿ ಬಂದಿಲ್ಲ. ನಾನು ಏನ್ ಹೇಳೋದು? ನಿಮ್ ವೇದಾಂತ ಕೇಳೋದಕ್ಕೆ ನನ್ ಪೇಷನ್ಸ್ ಇಲ್ಲ ಅತ್ತೆ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ಹೇಳಿ. ಮನೆಗೆ ಸೊಸೆ ಬಂದಿದ್ದಾಳೆ, ಅವಳ ಹತ್ರ ದೀಪ ಹಚ್ಚಿಸಿ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅನ್ನೋ ಕನಿಷ್ಠ ಸಂಸ್ಕಾರನೂ ಇಲ್ವಲ್ಲ ನಿಮ್ಗೆ? ಏನ್ ಹೇಳ್ತಾ ಇದ್ದೀರಾ ಅತ್ತೆ? ಆ ಹುಡುಗಿ ಕೈಯಲ್ಲಿ ನಮ್ಮನೆ ದೀಪ ಹಚ್ಸೋದಾ? ಈ ಮನೆ ಸೊಸೆ ಮೊದಲನೇ ದಿನನೇ ಕೆಲಸ ಮಾಡಬಹುದು ಅಂದಿದ್ದೀರಾ? ಮತ್ತೆ ದೀಪ ಹಚ್ಚಲ್ ತಪ್ಪೇನಿದೆ ಸಾಕ್ಷಿ? ಅವಳ ಮುಖ ನೋಡೋದಕ್ಕೆ ನಂಗೆ ಸಂಕಟ ಆಗ್ತಾ ಇದೆ, ಅಂಥದ್ರಲ್ಲಿ ಅವಳ ಕೈಲಿ ಮನೆ ದೀಪ ಹಚ್ಚಿಸ್ಬೇಕು ಅಂತಿದ್ದೀರಾ? ನೋಡಿ ಅತ್ತೆ, ಇದು ಸ್ವಲ್ಪನೂ ಇಷ್ಟ ಇಲ್ಲ. ನಿನ್ ಸೊಸೆನೂ ನಿನ್ ಮಾತೇ ಕೇಳ್ಬೇಕು, ನಿನ್ನ ಅತ್ತೆನೂ ನಿನ್ ಮಾತೇ ಕೇಳ್ಬೇಕು. ಇದು ನ್ಯಾಯ ನಿರ್ಮಲ? ಇದ್ರಲ್ಲಿ ನಿಮ್ಮ ಇಷ್ಟ ಕಷ್ಟದ ಪ್ರಶ್ನೆ ಬರಲ್ಲ. ನಿಮ್ಮ ಕರ್ತವ್ಯ, ಅವಳ ಹಕ್ಕಿನ ಪ್ರಶ್ನೆ ಮಾತ್ರ ಬರುತ್ತೆ. ಸರಿ, ಈಗ ಅದೇನ್ ಮಾಡ್ಬೇಕು ಹೇಳಿ. ನಿಮಗೆ ಈ ಮನೇಲಿ ಸಿಕ್ಕ ಮರ್ಯಾದೆ
ಭಾರ್ಗವಿಗೂ ಸಿಗ್ಬೇಕು. ಹೋಗಿ ಅವಳನ್ನ ಕರ್ಕೊಂಡ್ ಬಾ. ಏನೋ ನಾನ್ ಹೋಗ್ ಕರಿಬೇಕಾ? ನಿರ್ಮಲಾ, ನೀನ್ ನನ್ ಸೊಸೆ. ನಾನ್ ನಿನ್ನ ಹತ್ರ ಮಾತಾಡಿ ಒಪ್ಸಿಲ್ವಾ? ಅದೇ ರೀತಿ ನೀನ್ ಅವಳ ಹತ್ರ ಹೋಗಿ ಮಾತಾಡಿ ಒಪ್ಸಿ ಮನವೊಲಿಸಿ ಕರ್ಕೊಂಡ್ ಬಾ.